ಮುಕ್ತಿ ಮಂದಿರ ಇದು ವಿಶೇಷವಾದ ಪವಿತ್ರ ಸ್ಥಳ. ವೀರಗಂಗಾಧರ್ ಅಜ್ಜನ ಸ್ಥಳ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ದಾರೆ. ಎಲ್ಲ ಜಾತಿ ಧರ್ಮ ಒಟ್ಟಾಗಿ ಕೊಂಡೊಯ್ಯುವಂತಹ ಕೆಲಸ ಸ್ವಾಮಿಗಳು ಮಾಡಿದ್ದಾರೆ ಅಂತ ಹೇಳಿ ಗದಗ ಜಿಲ್ಲೆಯ ಮುಕ್ತಿ ಮಂದಿರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಇಲ್ಲಿ ತ್ರಿಕೋಟಿ ಲಿಂಗ ಸ್ಥಾಪನೆಯನ್ನ ಮಾಡಬೇಕು. ಕೆಲವರು ಇಷ್ಟಾನುಸಾರವಾಗಿ ಲಿಂಗವನ್ನ ಕೊಟ್ಟಿದ್ದಾರೆ. ನಾನು ಇದರ ಜವಾಬ್ದಾರಿಯನ್ನ ತೆಗೆದುಕೊಳ್ತೇನೆ. ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡಿಸಿದ್ದೇನೆ. ಮುಖ್ಯಮಂತ್ರಿ ಬಹಳ ದಿನಗಳಿಂದ ಬರಬೇಕು ಅಂತ ಹೇಳಿ ಅಂದುಕೊಟ್ಟಿದ್ದೆ. ರಾಜಕೀಯ ಏನೇ ಇರಲಿ, ಸಂಸ್ಕಾರ ಧರ್ಮ ಬೇಕು. ಧರ್ಮ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳಿದ್ರು. ನಮಸ್ಕಾರ. ಇದು ನನ್ನ ಖಾಸಗಿ ಕಾರ್ಯಕ್ರಮ. ನಾನು ಅದಕ್ಕೆ ಅಫಿಷಿಯಲ್ ಆಗಿ ಈ ಪ್ರೋಗ್ರಾಮ್ನ ಇಶ್ಯೂ ಮಾಡಿದೆ. ಇದು ಬಹಳ ವಿಶೇಷವಾದಂಥ ಪವಿತ್ರವಾದಂಥ ಸ್ಥಳ. ನಮ್ಮ ವೀರ ಗಂಗಾಧರ ಅಜ್ಜನ ಸ್ಥಳ ಇದು. ಅವರು ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನು ಹೇಳಿದ್ದಾರೆ. ಇಡೀ ಪ್ರಪಂಚ ಈ ಮಾನವ ಧರ್ಮದ ಮೇಲೆ ಇವತ್ತು ನಿಂತಿದೆ. ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟು ತಿಳ್ಕೊಳ್ಳುವಂಥ ಕೆಲಸ ನಮ್ಮ ಯಾತ್ರೆಯ ಸ್ಥಳ. ಸೊ ಇವತ್ತು ನಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಬಿಡಿಸಿ ಯಾವುದೋ ಸಂದರ್ಭ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಇಲ್ಲಿ 5,000 ಲಿಂಗಗಳು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸಂಕಲ್ಪ ತ್ರಿಕೋಟಿ ಲಿಂಗ ಅಂತೇಳಿ ಸಂಕಲ್ಪ ಕೂಡ ಅವರು ಮಾಡಿದರು. ಈಗಾಗಲೇ ಎಲ್ಲ ಭಕ್ತರು ಅವ್ರಿಗೆ ಇಷ್ಟಾಶಕ್ತಿ ಸಾಲ ಲಿಂಗಗಳನ್ನು ಮಾಡಿಸಿ ದಾನವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದಷ್ಟು ಹಣ ಕೂಡ ಸರ್ಕಾರ ವತಿಯಿಂದ ಬಿಡುಗಡೆ ಮಾಡಿಸಿದ್ದೇನೆ. ಈಗಾಗಲೇ ಸಮುದಾಯ ಭವನ 20% ಆಗಿದೆ. ಇಲ್ಲಿ ಭಾಳ ಅವಶ್ಯಕತೆ ಇತ್ತು. ಇಲ್ಲಿ ಧಾರ್ಮಿಕವಾಗಿ ಅನ್ನದಾಸೋಹ ಇದರಲ್ಲಿರೋಂಥ ಶಕ್ತಿ ಏನು ಅನ್ನೋದು ನಾನು ಬಿಡಿಸಿ ನಿಮ್ಗೆ ಯಾರು ಏನು ಹೇಳಬೇಕಾಗ್ತಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀನಿ. ಸೊ ಅದಕ್ಕೆ ಭಾಳ ಹಿರಿಯರೆಲ್ಲ ಈ ಕೂತಿರೋ ಜಾಗ 50 ವರ್ಷದ ಹರಿಕೂಡಲೇ ಕೂಡ ಈ ಜಾಗ ಎಲ್ಲ 50 ಎಕರೆ ಜಮೀನು ಕೂಡ ಕೊಡಿಸಿ ಈ ದಾನವನ್ನು ಕೂಡ ಮಾಡಿ ಒಂದು ದೊಡ್ಡ ರೂಪ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಈಗ ವೀರ ಗಂಗಾಧರ ಕುಟುಂಬದ ಹೀಗೆ ನನ್ನ ಕೂತಾರಂಥ ಅಜ್ಜ ಕೂಡ ಇದನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಸೊ ಇದಕ್ಕೆ ನಾವೆಲ್ಲ ಈ ಮಠದಿಂದ ನನ್ನ ಅಜ್ಜನಿಂದ ಬೇಕಾದಷ್ಟು ಮಾರ್ಗದರ್ಶನ ಮಾಡಿಕೊಂಡು ಅವರ ಆಶೀರ್ವಾದದಿಂದ ಶಕ್ತಿ ಎಲ್ಲ ಬಂದಿದೆ. ಅದಕ್ಕೆ ಇವತ್ತು ಬಂದು ಒಂದು ನಮಸ್ಕಾರ ಹೇಳೋಣ ನೀನು ಆಗ್ತಾ ಇದೆ ಅಂತ ನೋಡಬೇಕಾಯ್ತು. ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಈ ಮಧ್ಯದಲ್ಲಿ ಕೂಡ ಮುಕ್ತಿ ಮಂದಿರಕ್ಕೆ ಒಂದು ಭೇಟಿ ಮಾಡೋಣ ಖಾಸಗಿಯಾಗಿದೆ. ಧರ್ಮ ಯಾರು ಬೇಡ ಅಂತ ಹೇಳ್ತಾರೆ. ಎಲ್ಲರೂ ಅವರು ಧರ್ಮನ ಕಾಪಾಡ್ತಾರೆ. ಒಂದು ಮಾನವ ಧರ್ಮದ ವಿಚಾರ, ಮಾನವೀಯತೆ ವಿಚಾರ. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವುದೂ ಶಾಂತಿ ಇರಲಿ ಅಂತೇಳಿ ಅವರೇನು ಸಾರಿದ್ದಾರೆ ಅನ್ನೋ ಸಂದೇಶ ನಾವೆಲ್ಲ ಉಳಿಸ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ಏನು ಕೆಲಸ ಆಗ್ತಾಯಿದೆ ಅಂತೇಳಿ ಆ ಶಕ್ತಿ ಏನಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಿದೆ. ಈಗ ಮಾತಾಡೋದು ಟೈಮ್ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.